ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟ್ ಏನಿದೆ, ಸೊ ಅದರಲ್ಲಿ ಒಂದು ಕ್ವಶನ್ ಸೆಕ್ಷನ್ ಬಿಗೆ ಸ್ಟೇಟ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ಅಡ್ಮಿಷಬಲ್ ಆರ್ ಇನ್ಅಡ್ಮಿಷಬಲ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸಿಂಪಲ್ ಆಗಿ ಒಂದು 4 ಟ್ರಾನ್ಸಾಕ್ಷನ್ಸ್ ಕೊಡ್ತಾರೆ. ಈಚ್ ಟ್ರಾನ್ಸಾಕ್ಷನ್ ಕ್ಯಾರಿ 1 ಮಾರ್ಕ್ಸ್ ಕ್ಯಾರಿ ಆಗೋ ತರ ಇರುತ್ತೆ. ಸೊ ಹಿಂದೆ ಯಾವೆಲ್ಲ ವರ್ಷಗಳಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಸೊ ಆ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಅದೇ ತರದ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ತಾರೆ. 4 ಟ್ರಾನ್ಸಾಕ್ಷನ್ 4 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಬನ್ನಿ, ಲಾಸ್ಟ್ ಒಂದು 5 ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಯಾವ್ದೆಲ್ಲ ಟ್ರಾನ್ಸಾಕ್ಷನ್ ಕೇಳಿದ್ದಾರೆ, ಸೊ ಅದಕ್ಕೆ ಏನ್ ಆನ್ಸರ್ ನೋಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ನೋಡಿ, 2019 ಪೇಪರ್ ಅಲ್ಲಿ ಕೇಳಿರೋದು. ಸೊ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟ್, ಅವಾಗ ಬಿಸ್ನೆಸ್ ಟ್ಯಾಕ್ಸೇಷನ್ ಅಂತ ಸಬ್ಜೆಕ್ಟ್ ಇತ್ತು. ಸೊ ಆಗ ಕೇಳಿರ್ತಕ್ಕಂಥದ್ದು 2019 ಅಲ್ಲಿ. ಸ್ಟೇಟ್ ದಿ ವೆದರ್ ಫಾಲೋಯಿಂಗ್ ಪೇಮೆಂಟ್ಸ್ ಆರ್ ಅಡ್ಮಿಸಬಲ್ ಆರ್ ನಾಟ್, ವೈಲ್ ಅಡ್ಮಿಸಬಲ್ ಆರ್ ನಾಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಬಿಸ್ನೆಸ್ ಇನ್ಕಮ್ ಅಂಡರ್ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಡ್ಮಿಷಬಲ್ ಇದ್ರೆ ಅಡ್ಮಿಷಬಲ್, ಇಲ್ಲ ಅಂದ್ರೆ ಇನ್ಅಡ್ಮಿಷಬಲ್ ಅಥವಾ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಬರೆದ್ರೆ ಸಾಕಾಗತ್ತೆ. ಏನೇನು ಟ್ರಾನ್ಸಾಕ್ಷನ್ಸ್ ಇದೆ ನೋಡಿ. ಫಸ್ಟ್ ಒನ್ ಹೇಳುತ್ತೆ ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ಬೈ ಅನ್ ಎಂಪ್ಲಾಯಿ. ನೋಡಿ, ಎಂಪ್ಲಾಯಿ ಥೆಫ್ಟ್ ಮಾಡಿರೋದ್ರಿಂದ ಲಾಸ್ ಆಗಿದೆ, ಸೊ ದಟ್ ಈಸ್ ನೆಗ್ಲಿಜೆನ್ಸಿ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಹಾಗಾಗಿ ಅದನ್ನ ನಾವು ಅಡ್ಮಿಷಬಲ್ ಅಂತ ಕರಿತೀವಿ, ಅಂದ್ರೆ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ಬೈ ಎಂಪ್ಲಾಯಿನೇ ಥೆಫ್ಟ್ ಮಾಡೋದ್ರಿಂದ ಅದು ಅಡ್ಮಿಷಬಲ್. ಸೆಕೆಂಡ್ ಒನ್ ನೋಡಿ, ಸರ್ವಿಸ್ ಚಾರ್ಜಸ್ ಇದೆ. ಸರ್ವಿಸ್ ಚಾರ್ಜಸ್ ಯೂಶಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಅದು ಕೂಡ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಥರ್ಡ್ ಒನ್, ಚಾರಿಟೀಸ್ ಪೇಯ್ಡ್. ಎನಿ ಡೊನೇಷನ್ ಪೇಯ್ಡ್ ಟು ಚಾರಿಟೀಸ್ ಆರ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಗೆ ಏನೇ ಡೊನೇಷನ್ಸ್ ಕೊಡಲಿ, ದಟ್ ಈಸ್ ಆಲ್ ಬಿಲಾಂಗ್ಸ್ ಟು ಇನ್ಅಡ್ಮಿಷಬಲ್. ಚಾರಿಟೀಸ್ ಪೇಯ್ಡ್ ಅಂದ್ರೆ ಡೊನೇಷನ್ಸ್ ಕೊಟ್ಟಿದ್ದಾನೆ ಯಾವುದೋ ಚಾರಿಟೀಸ್ಗೆ, ಇನ್ಅಡ್ಮಿಷಬಲ್ ಅಂತ. ದೆನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಕೊಟ್ಟಿದ್ದಾರೆ. ನೋಡಿ, ಜಸ್ಟ್ ಪ್ರಾವಿಷನ್ ಅಂತ ವರ್ಡ್ ಇದೆ ಅಂದ್ರೆ ನೀವು ಸೆಂಟೆನ್ಸ್ ಮುಂದಕ್ಕೆ ಏನು ಓದಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ತಗೊಳ್ಳಿ. ಆಲ್ ಪ್ರಾವಿಷನ್ಸ್ ಆರ್ ಇನ್ಅಡ್ಮಿಷಬಲ್. ಈ ಪ್ರಾವಿಷನ್ ಅಂತ ಇದೆಯಾ, ಇನ್ಅಡ್ಮಿಷಬಲ್. ದೆನ್ ಲೀಗಲ್ ಎಕ್ಸ್ಪೆನ್ಸಸ್ ಟು ಡಿಫೆಂಡ್ ಆನ್ ಎಕ್ಸಿಸ್ಟಿಂಗ್ ಟೈಟಲ್ ಟು ಎ ಕ್ಯಾಪಿಟಲ್ ಅಸೆಟ್. ಅಂದ್ರೆ ಏನೋ ಯಾವುದೋ ಒಂದು ಕ್ಯಾಪಿಟಲ್ ಅಸೆಟ್ನ ಒಂದು ಡಿಫೆಂಡ್ ಮಾಡ್ಕೊಳ್ಳೋಕೆ ಎಕ್ಸಿಸ್ಟಿಂಗ್ ಟೈಟಲ್ನ ಸ್ವಲ್ಪ ಲೀಗಲ್ ಎಕ್ಸ್ಪೆನ್ಸಸ್ ಬೇರೆ ಆಗಿದೆ. ದಟ್ ಈಸ್ ಬಿಸ್ನೆಸ್ ಪರ್ಪಸ್ ಓನ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆಗಿರೋದು. ದಟ್ ಈಸ್ ವಾಟ್ ಅಡ್ಮಿಟಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ದ ಲಾಸ್ಟ್ ಒನ್, ಲಾಸ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದಾಗ ಲಾಸ್ ಆಗಿದೆ, ಸೊ ಲಾಸ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಬಿಕಾಸ್ ಆಫ್. ಅದೇ ತರ 2021 ಪೇಪರಿಗೆ ಬಂದ್ರೆ, ಅದೇ ತರ 2021 ಪೇಪರ್ ಅಲ್ಲಿ ನೋಡಿ, ಸೊ ಸ್ಟೇಟ್ ವೆದರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ಅಡ್ಮಿಷಬಲ್ ಆರ್ ಇನ್ಅಡ್ಮಿಷಬಲ್ ಅಂಡರ್ ದಿ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಹೇಳ್ತಾ ಇದೆ, ಆಸ್ ಇಟ್ ಈಸ್ ಲಾಸ್ ಡ್ಯೂ ಟು ಎಂಬೆಸಲ್ಮೆಂಟ್ ಬೈ ಎನ್ ಎಂಪ್ಲಾಯಿ. ದಟ್ ಈಸ್ ಲಾಸ್ ಡ್ಯೂ ಟು ಎಂಬೆಸಲ್ಮೆಂಟ್ ಬೈ ಎಂಪ್ಲಾಯಿ ಇನ್ ದ ಸೆನ್ಸ್, ನಥಿಂಗ್ ಟು ಎಂಬೆಸಲ್ಮೆಂಟ್ ಬೈ ಎನ್ ಎಂಪ್ಲಾಯಿ ಇನ್ ದ ಸೆನ್ಸ್, ಅಂದ್ರೆ ಯಾರು ಎಂಪ್ಲಾಯಿಯಿಂದ ಆಗಿರ್ತಕ್ಕಂಥ, ಅಂದ್ರೆ ಎಂಪ್ಲಾಯಿ ಏನು ದುರುಪಯೋಗ ಮಾಡ್ಕೊಂಡಿರ್ತಾನೆ ಅದರಿಂದ ಆಗಿರ್ತಕ್ಕಂಥ ನಷ್ಟ, ಹಾಗಾಗಿ ಅದು ಎಂಪ್ಲಾಯೀಸ್ ನೆಗ್ಲಿಜೆನ್ಸಿಯಿಂದ ಆಗಿರ್ತಕ್ಕಂಥ ನಷ್ಟ, ಹಾಗಾಗಿ ಅದನ್ನ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ಪೇ ಇನ್ಕಮ್ ಟ್ಯಾಕ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ನೀನು ಲೋನ್ ತಗೊಂಡಿದ್ಯಾ, ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ತಾ ಇರೋದು, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ, ಹಾಗಾಗಿ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಬಿಕಾಸ್ ದ ಲೋನ್ ಟೇಕನ್ ಫಾರ್ ಟು ಪೇ ಇನ್ಕಮ್ ಟ್ಯಾಕ್ಸ್, ಆ ಲೋನ್ ಮೇಲೆ ನೀನು ಇಂಟ್ರೆಸ್ಟ್ ಕಟ್ತಾ ಇದೆಯಾ, ದಟ್ ಇಸ್ ನಾಟ್ ಬಿಸ್ನೆಸ್ ಪರ್ಪಸ್, ಹಾಗಾಗಿ ಇನ್ಅಡ್ಮಿಷಬಲ್. Then third one, annual listing fees paid towards stock exchange by a company. So annual fees ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಅದನ್ನ ನಾವು ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. Then fourth one, legal expenses to defend an existing title to capital assets. So already to 19 ಪೇಪರ್ ಅಲ್ಲಿ ರಿಪೀಟ್ ಆಗಿರೋದು, ಸೊ ಹಾಗಾಗಿ ಅದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಲೀಗಲ್ ಎಕ್ಸ್ಪೆನ್ಸಸ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ದಟ್ ಈಸ್ ಪ್ರಾವಿಷನ್ಸ್ ಇದೆಯಾ ಲೀಗಲ್ ಅದು ಇನ್ಅಡ್ಮಿಷಬಲ್ ಅಂತ ತಗೊಂಬಿಡಿ. ಲಾಸ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೇಮ್ ಲಾಸ್ಟ್ 3 ಪಾಯಿಂಟ್ಸ್ ಆರ್ ರಿಪೀಟೆಡ್ ಫ್ರಮ್ 2019 ಪೇಪರ್ ಅಲ್ಲೇ ಇರತಕ್ಕಂಥದ್ದು. ದೆನ್ 2023 ಪೇಪರಿಗೆ ಬಂದ್ರೆ, ಸ್ಟೇಟ್ ದಿ ವೆದರ್ ಫಾಲೋಯಿಂಗ್ ಅಡ್ಮಿಷಬಲ್ ಆರ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂಡರ್ ದಿ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಫಸ್ಟ್ ಒನ್, ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅನ್ನ ಬಿಸ್ನೆಸ್ ಅಲೋ ಮಾಡ್ತಾ ಇದೆ, ಡಿಸ್ಕೌಂಟ್ ಅಲೌಡ್ ಇಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಸೊ ಹಾಗಾಗಿ ಅಲೌಡ್ ಎಕ್ಸ್ಪೆನ್ಸಸ್. ಆನ್ಯುವಲ್ ಲಿಸ್ಟಿಂಗ್ ಫೀಸ್ ಟುವರ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಬೈ ಕಂಪನಿ. ಸೊ ಆನ್ಯುವಲ್ ಲಿಸ್ಟಿಂಗ್ ಫೀಸು ದಟ್ ಈಸ್
ಫೀಸನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಡ್ಮಿಷಬಲ್. LIC ಪ್ರೀಮಿಯಂ ಆನ್ ಡೈರೆಕ್ಟರ್ಸ್ ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಲೈಫ್. ಸೊ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಮತ್ತೆ ಡೈರೆಕ್ಟರ್ಸ್ನ ಲೈಫ್ ಮೇಲೆ ಪೇಮೆಂಟ್ ಮಾಡಿರ್ತಕ್ಕಂಥ LIC ಪ್ರೀಮಿಯಮು ದಟ್ ಈಸ್ ನಾಟ್ ಬಿಸ್ನೆಸ್ ಪರ್ಪಸ್, ಪರ್ಸನಲ್ ಎಕ್ಸ್ಪೆನ್ಸಸ್, ಹಾಗಾಗಿ ಇನ್ ಅಡ್ಮಿಷಬಲ್. ಪೇಮೆಂಟ್ ಆಫ್ ಲೈಸೆನ್ಸ್ ಫೀ ಫಾರ್ ಒಪ್ಟೈನಿಂಗ್ ಫ್ರಾಂಚೈಸಿನ ತಗೊಳಕ್ಕೆ ಲೈಸೆನ್ಸಿಂಗ್ ಫೀಸನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದು ಬಿಸ್ನೆಸ್ ಪರ್ಪಸ್ ಆಗಿರೋ ಎಕ್ಸ್ಪೆನ್ಸಸ್, ಹಾಗಾಗಿ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. Depreciation of 40,000 is debited to profit and loss account of Sri Ganesh Temple, which was constructed inside the factory premises for the benefit of employee of the company. ಸೊ ನೋಡಿ 40,000 ಪ್ರಾಫಿಟ್ ಅಂಡ್ ಲಾಸ್ ತಗೊಂಡ ಡೆಬಿಟ್ ಸೈಡ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ಬಿಕಾಸ್ ದಟ್ ಶ್ರೀ ಗಣೇಶ್ವರ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಇನ್ಸೈಡ್ ದಿ ಫ್ಯಾಕ್ಟ್ರಿ ಪ್ರಿಮೈಸೈಸ್, ಹಾಗಾಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ, ಹಾಗಾಗಿ ಅದನ್ನ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದು 2023ನಲ್ಲಿ ಇರ್ತಕ್ಕಂಥದ್ದು. 2021 ಅಲ್ಲಿ ಕೇಳಿರ್ತಕ್ಕಂಥ 2 ವರ್ಷನೂ ಕೂಡ ಇದೇ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅಕೌಂಟಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್, that is according to income tax act, advise the assessee about the admissibility or otherwise the following while computing income from business ಅಂತ ಕೇಳಿದ್ರೆ ಜಸ್ಟ್ ಅಂದ್ರೆ ಅಡ್ಮಿಷಬಲ್ ಇನ್ ಅಡ್ಮಿಷಬಲ್ ನ ಮೆನ್ಷನ್ ಮಾಡ್ಬೇಕಷ್ಟೇ. ಕಮಿಷನ್ ಆಫ್ 40,000 ಪೇಡ್ ಟು ಪ್ರೊಕ್ಯೂರ್ ಆರ್ಡರ್ ಫಾರ್ ದಿ ಬಿಸ್ನೆಸ್, ದಟ್ ಈಸ್ ಏನೋ ಒಂದು ಪ್ರೊಕ್ಯೂರ್ಮೆಂಟ್ ಆರ್ಡರ್ ಮಾಡಿದ್ದಾರೆ, ಬಿಸ್ನೆಸ್ಗೆ 40,000 ಕಮಿಷನ್ಸ್ ಕೊಡ್ತಾ ಇದ್ದಾರೆ, ದಟ್ ಈಸ್ ಅನ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಮೊದಲನೇದು ಬಂದು ಅಡ್ಮಿಷಬಲ್ ಅಂತ ಕೊಟ್ಟಿದ್ದಾರೆ. ಲಾಸ್ ಡ್ಯೂ ಟು ಎಂಬೆಸಲ್ಮೆಂಟ್ ಬೈ ಅನ್ ಎಂಪ್ಲಾಯಿ, ದಟ್ ಈಸ್ ಡ್ಯೂ ಟು ನೆಗ್ಲಿಜೆನ್ಸಿ ಇಂದ, ಎಂಪ್ಲಾಯಿ ನೆಗ್ಲಿಜೆನ್ಸಿ ಇಂದ ಆಗಿರ್ತಕ್ಕಂಥ ಲಾಸು, ಸೊ ಹಾಗಾಗಿ ಅದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಕ್ಯಾಶ್ ಎಕ್ಸ್ಪೆಂಡಿಚರ್ ಆಫ್ rupees 34,000 ಇನ್ ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್ಸ್ ಮೋರ್ ದೆನ್ 10,000. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇನ್ಕಮ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡೋಕೆ ತಗೊಂಡ್ರೋ ಲೋನು, ಸೊ ಅದ್ರ ಮೇಲೆ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅದು, ಸೊ ಅದ್ರ ಮೇಲೆ ಕೊಡ್ತಾರೆ ಇಂಟ್ರೆಸ್ಟ್, ಸೊ ಹಾಗಾಗಿ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಡಿಸ್ಕೌಂಟ್ ಅಲೌಡ್ ಫಾರ್ ಪ್ರಾಂಪ್ಟ್ ಪೇಮೆಂಟ್ ಆಫ್ ಡ್ಯೂಸ್, ಡಿಸ್ಕೌಂಟ್ ಅಲೌಡ್ ಮಾಡ್ತಾ ಇದ್ದಾರೆ ಪ್ರಾಂಪ್ಟ್ ಪೇಮೆಂಟ್ ಮಾಡೋಕ್ಕೆ, ದಟ್ ಈಸ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲೋ ಮಾಡಿದ್ದಾನೆ, ದಟ್ ಈಸ್ ಅಡ್ಮಿಷಬಲ್. ಪೆನಾಲ್ಟಿ ಫಾರ್ ಇಂಪೋರ್ಟಿಂಗ್ ಪ್ರಾಹಿಬಿಟೆಡ್ ಗೂಡ್ಸ್ ಇನ್ ಅಡ್ಮಿಷಬಲ್, ಎನಿ ಫೈನ್ ಅಂಡ್ ಪೆನಾಲ್ಟೀಸ್ ಕೊಟ್ಟಿದ್ದಾರೆ ಅಂದ್ರೆ ಇನ್ ಅಡ್ಮಿಷಬಲ್ ಅಂತ ತಗೋಬೇಕಾಗತ್ತೆ. ಇದು ದೆನ್ 2025 ಕ್ವಶನ್ ಪೇಪರ್ ಅಲ್ಲಿ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಡ್ವೈಸ್ ಅಂಡ್ ಅಸೆಸಿ ಅಬೌಟ್ ದ ಅಡ್ಮಿಷಬಿಲಿಟಿ ಆರ್ ಅದರ್ವೈಸ್ ದ ಫಾಲೋಯಿಂಗ್ ವೆಲ್ ಕಾಂಪ್ಯೂಟಿಂಗ್ ದ income from business. Loss due to embezzlement by an employee, that is admissible expenses. Cash expenditure of rupees 34,000, that is inadmissible. Interest on loan taken to pay income tax, inadmissible expenses because of income tax na payment ತಗೊಳ್ತಾ ಇರೋದು. Penalty for importing prohibited goods, inadmissible expenses. So same as it is 20 ನಲ್ಲಿ ಏನಿದೆ ಅದನ್ನೇ ರಿಪೀಟ್ ಮಾಡಿ 25 ಅಲ್ಲಿ ಕೊಟ್ಟಿರೋದು. 2024 ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಟೇಟ್ ದಿ ವೆದರ್ ದ ಫಾಲೋಯಿಂಗ್ ಪೇಮೆಂಟ್ಸ್ ಆರ್ ಅಡ್ಮಿಷಬಲ್ ಆರ್ ನಾಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡರ್ ದಿ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. GST ಪೇಮೆಂಟ್ ಮಾಡಿದ್ದಾರೆ ಡ್ಯೂರಿಂಗ್ ದ ಇಯರ್, ಯಾವ GST ಇಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್, ದಟ್ ಈಸ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡ್ಯೂ ಟು ಥೆಫ್ಟ್ ಇಂದ ಆಗಿರ್ತಕ್ಕಂಥದ್ದು. ಚಾರಿಟೀಸ್ ಪೇಮೆಂಟ್ ಮಾಡಿದ್ದಾರೆ, ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಆಲ್ಸೋ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದರಲ್ಲೇ ಯಾವ್ದಾದ್ರು ಒಂದು 4 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ತಾರೆ. ಸೊ ಈಚ್ ಕ್ಯಾರಿ 1 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ.